ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಅಡುಗೆ ಎನ್ನುವುದು ಪ್ರೀತಿಯ ಹಾಗೆ. ಅದನ್ನು ತುಂಬು ಮನಸ್ಸಿನಿಂದ ಮಾಡಬೇಕು, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಲೇಬಾರ್ದು. ಯಾಕಂದರೆ ಪ್ರೀತಿಯಿಂದ ಮಾಡಿದಂಥ ಅಡುಗೆ ಕೇವಲ ಹೊಟ್ಟೆ ಮಾತ್ರವಲ್ಲದೆ ನಮ್ಮ ಮನಸ್ಸನ್ನು ಕೂಡ ತಣಿಸುತ್ತದೆ. ಹಾಗಾಗಿ ನಿಮ್ಮ ಅಡುಗೆಯನ್ನು ಪ್ರೇರೇಪಿಸುವ ಸಲುವಾಗಿ ಇವತ್ತು ಹೊಸ ರೆಸಿಪಿಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗಿದ್ದೇವೆ. ಇದು ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಆಹಾ ಎಂಥ ರುಚಿ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಾಮನಗರ. ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಚಿಕೆಗೆ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ಮೊದಲಿಗೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅತಿಥಿಯನ್ನ ಸ್ವಾಗತ ಕೋರುತ್ತೇನೆ. ನಮ್ಮ ಜೊತೆಗಿದ್ದಾರೆ ಗೃಹಿಣಿಯಾಗಿರುವಂಥ ಗೀತಾ ಜಯಪ್ರಕಾಶ್ ಅವರು. ಗೀತಾ ಅವರೇ, ನಮ್ಮ ಇವತ್ತಿನ ಸಂಚಿಕೆಗೆ ಪ್ರೀತಿಪೂರ್ವಕ ಸ್ವಾಗತ ತಮಗೆ. ಥ್ಯಾಂಕ್ ಯು ಸೌಮ್ಯ. ನಮಸ್ತೆ. ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಮ್ಮ ವೀಕ್ಷಕರು ನಮ್ಮ ಕಾರ್ಯಕ್ರಮ ಅಂತ ಅಂದರೆ ಪ್ರತಿ ವಾರ ಏನಾದರೂ ಹೊಸ ರೆಸಿಪಿ ಹೇಳ್ಕೊಡ್ತಾರಂತ ತುಂಬ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಸೊ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಇವತ್ತು ಯಾವ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀರಾ? ಅಕ್ಕಿ ತರಿದು ಸಬ್ಬಸ್ಗೆ ಸೊಪ್ಪು ಹಾಕ್ಬಿಟ್ಟು ಮಾಡೋನ್ನ ಕಡುಬು. ಇದು ಹೆಲ್ದಿ ಕಡುಬು. ಇದರಲ್ಲಿ ಆಯಿಲ್ ಗೀಲ್ ಏನು ಯೂಸ್ ಮಾಡಲ್ಲ ನಾವು. ಇಟ್ಸ್ ಸ್ಟೀಮ್ ಮಾಡ್ತೀವಿ. ಇದನ್ನ ಹಬೆನಲ್ಲಿ ಬೇಯಿಸೋದ್ರಿಂದ ಯಾರು ಬೇಕಾದ್ರೂ ತಿನ್ಬೋದು. ಸೊ ಎಲ್ಲ ವಯೋಮಾನದವ್ರಿಗೂ ಕೂಡ ಹೊಂದುವಂತ, ದೊಡ್ಡವರವರೆಗೂ ತಿನ್ಬೋದು. ಏನು ಹೆಲ್ತ್ ವೈಸ್ ಅಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಹೆಲ್ತ್ ಅಂತ ಹೇಳಿದಾಗ ನಂಗೆ ಇನ್ನೊಂದು ಹೇಳಲೇಬೇಕು. ನಮ್ಮ ಆರೋಗ್ಯದ ಗುಟ್ಟಿರುವಂಥದ್ದು ಅಡುಗೆ ಮನೆಯಲ್ಲೇ, ಯಾವುದೋ ಹೊರಗಡೆ ಫುಡ್ಡಿಂದ ಅಲ್ಲ. ಹಾಸ್ಪಿಟಲ್ಗೆ ಹೋಗೋದು ಬದಲಾಗಿ ಮನೇಲಿ ಎಷ್ಟು ಬದಲಾವಣೆ ಮಾಡಿಕೊಂಡು ಅಷ್ಟು ಒಳ್ಳೆ ಫುಡ್ನ ತಿಂದರೆ ಹಾಸ್ಪಿಟಲ್ಗೆ ಹೋಗುವಂಥ ಅಗತ್ಯ ಬರೋದೇ ಇಲ್ಲ ಅಂಥೇಳಿ. ಹಾಗಾಗಿ ನೀವು ಎಣ್ಣೆಲಿ ಕೂಡ ಕರಿತಿಲ್ಲ, ಬೇಯಿಸಿರೋದ್ರಿಂದ ಖಂಡಿತವಾಗ್ಲೂ ಇದು ಎಲ್ರಿಗೂ ಇಷ್ಟವಾಗುವಂಥ ಮತ್ತೆ ಹೆಲ್ದಿ ಫುಡ್ ಕೂಡ ಆಗಿರುತ್ತೆ. ಈ ಒಟ್ಟಾರೆ ಪ್ರಾಸೆಸ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಬೋದು ಅಂತ ಎಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವು ಫುಡ್ ತುಂಬಾ ಕ್ವಿಕ್ ಆಗಿ ಮಾಡ್ತಾರೆ, ಕೆಲವು ತುಂಬಾ ಲಾಂಗ್ ಪ್ರಾಸೆಸ್ ಇರುತ್ತೆ. ಇದೇನು ಅಂತ ಲಾಂಗ್ ಪ್ರೊಸೆಸ್ ಇಲ್ಲ. ಎಲ್ಲ ರೆಡಿ ಇದ್ರೆ 20 ಮಿನಿಟ್ಸ್ ಅಲ್ಲಿ 20 ಮಿನಿಟ್ಸ್ ಕುಕ್ ಆಗ್ಲೇಬೇಕು. ಆ ರಾ ತರಿ ಹಾಕೋದ್ರಿಂದ 20 ಮಿನಿಟ್ಸ್ ಕುಕ್ ಆಗ್ಬೇಕು. ಅದರ್ವೈಸ್ ಏನಿಲ್ಲ, ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಅಲ್ಲಿ ಎವ್ರಿಥಿಂಗ್. ಕುಕಿಂಗ್ ಮಾತ್ರ ಟೈಮ್ ತಗೊಳುತ್ತೆ. ಕುಕಿಂಗ್ ಮಾತ್ರ ಟೈಮ್ ತಗೊಳುತ್ತೆ. ಗೀತವ್ರೆ, ಶುರು ಮಾಡೋಣ ಹಾಗಿದ್ರೆ. ಸೊ ಮೊದಲಿಗೆ ಏನ್ ಮಾಡ್ತೀರಾ? ಮೊದಲಿಗೆ ಇದು ಅಕ್ಕಿ ರವೆ. ಅಕ್ಕಿ ತರಿ ಉಪ್ಪಿಟ್ಟಿನ ತರಿ ತರ ಇರಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಇದು ಒಂದ್ ಬೌಲ್ ತಗೊಂಡಿದ್ದೀನಿ. ಇದು ನೆನಿಬೇಕು, 10 ಮಿನಿಟ್ಸ್ ಆದ್ರೂ ನೆನಿಬೇಕು. ಓಕೆ, ಇದನ್ನ ಹಾಕೊಳ್ಳೋಣ. ಆಮೇಲೆ ಆನಿಯನ್ ಹಾಕೋಣದು, ಈರುಳ್ಳಿ ಹಾಕೋಣದು. 1-2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇವೆಲ್ಲ ಏನಂದ್ರೆ ನಮ್ಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ಹೌದು, ನೀವು ಈರುಳ್ಳಿ ಜಾಸ್ತಿ ಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕೋಬಹುದು, ಮೆಣಸಿನ್ಕಾಯಿ ಜಾಸ್ತಿ ಬೇಕಾದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬಹುದು, ಏನ್ ಬೇಕಾದ್ರೂ ಹಾಕೋಬಹುದು. ಕಾಯಿ ತುರಿ ಒಂದ್ ಅರ್ಧ ಬಟ್ಲು ಕಾಯಿ ತುರಿ ಹಾಕಿದ್ರೆ ಅದು ತುಂಬಾ ಫ್ಲಫಿಯಾಗಿ ಬರುತ್ತೆ. ಸ್ವಲ್ಪ ಸ್ವೀಟ್ ಕೂಡ ಆಡ್ ಆಗುತ್ತೆ, ಅದಕ್ಕೆ ಚೆನ್ನಾಗಿರುತ್ತೆ ಅವಾಗ ಅದು. ಆಮೇಲೆ ಈ ಅವರೆಕಾಳು ಹಾಕ್ತಾ ಇದ್ದೀನಿ. ಹಿದ್ಕಿದ್ದು ಎಳೆ ಅವರೆಕಾಳಿದ್ರೆ ರೆಗ್ಯುಲರ್ ಅವರೆಕಾಳೆ ಹಾಕ್ಬಿಡ್ಬೋದು ಅದಕ್ಕೇನೆ. ಹಿದ್ಕಿದ್ದು ನಾನು ಹಾಕ್ತಾ ಇದ್ದೀನಿ ಇವಾಗ. ಇದನ್ನು ಅಷ್ಟೇ, ನಿಮಗೆ ಬೇಕಾದಷ್ಟು ಹಾಕೋಬಹುದು. ಅಟ್ಲೀಸ್ಟ್ ಒಂದ್ ಲೋಟ ರವೆಗೆ ಅರ್ಧ ಕಪ್ ಅಷ್ಟಾದ್ರೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಆ ಟೈಮಿಗೆ ಅವರೇ ಕಾಳು ಸಿಕ್ಕಿಲ್ಲ ಅಂದ್ರೆ ಆಲೂಗೆಡ್ಡೆ ಹಾಕೋಬಹುದು. ಆಲೂಗೆಡ್ಡೆ ಹೇಗೆ ಹಾಕ್ತೀರಾ ಅದನ್ನ? ಏನಿಲ್ಲ, ಸಣ್ಣಗೆ ಹೆಚ್ಚಿಬಿಟ್ಟು ಆಲೂಗೆಡ್ಡೆ ಹಾಕ್ಬೇಕು ಅದಕ್ಕೆ. ಇವೇನು ಅಕ್ಕಿ ತುರಿ ಇಲ್ಲಿ ಮಾಡ್ತಿದೀವಲ್ವಾ, ಅದನ್ನ ನಾವು ಉಪ್ಪಿಟ್ಟು ಬಳಸೋ ರವೆಲ್ ಮಾಡಬಹುದಾ? ಅದೇ ಸ್ವಲ್ಪ ಸ್ಟಿಕ್ಕಿ ಆಗ್ಬೋದು. ಇದು 1-2 ಚಮಚ ಜೀರಿಗೆ ಹಾಕಬೇಕು. ಸೊ ಇದ್ರಲ್ಲಿ ಮಾಡಿದ್ರೆ ಬೆಸ್ಟ್ ಅಂತ. ಇದ್ರಲ್ಲಿ ಚೆನ್ನಾಗಿರುತ್ತೆ. ಇದೇನೆ ಸಬ್ಬಸ್ಗೆ ಸೊಪ್ಪು ಜಾಸ್ತಿ ಹಾಕಿದಷ್ಟು ತುಂಬಾ ಟೇಸ್ಟಿ. ಸೊ ಜಾಸ್ತಿ ಸೊಪ್ಪು ಬಳಸ್ಕೊಂಡಿದ್ದೀರಾ? ಒಳ್ಳೇದಲ್ಲ ಸಬ್ಬಸ್ಗೆ ಸೊಪ್ಪು.
ಆಮೇಲೆ ಇದಕ್ಕೆ ಏನಂದ್ರೆ ಬೈಂಡಿಂಗ್ ಆಗೋದೇ ಇಲ್ಲ. ಇವಾಗ ನಾನು ಏನ್ ಸಾಮಾನು ಹಾಕಿದ್ದೀನಿ ಅದ್ಯಾವ್ದು ಬೈಂಡ್ ಆಗಲ್ಲ, ರವೆ ದಪ್ಪ ಇರುತ್ತಲ್ಲ. ಸೊ ಅದ್ ಬೈಂಡಿಂಗಿಗೋಸ್ಕರ ಕುಕ್ಡ್ ರೈಸ್ ಅನ್ನ ಮಾಡಿರೋ ಅನ್ನನ ಅದ್ರ ಜೊತೆ ನೀವು ಮೆಣಸಿನ್ಕಾಯಿ ಟೇಸ್ಟ್ ಅಪ್ಪ. ನಾವೆಲ್ಲ ನಮ್ಮ ಮನೇಲಿ ತುಂಬಾ ಖಾರ ಮಾಡ್ಕೊಂತೀವಿ, ಕೆಲವ್ರ ಮನೇಲಿ ಖಾರ ಮಾಡ್ಕೊಳ್ಳಲ್ಲ. ಬಟ್ ಮಿನಿಮಮ್ 1 ಕಪ್ ಇದಕ್ಕೆ ಅಟ್ಲೀಸ್ಟ್ 4 ಮೆಣಸಿನ್ಕಾಯಿ ಹಾಕ್ಬೇಕು, ಅದು ಖಾರದ್ರ ಮೇಲೂ ಹೋಗುತ್ತೆ. ಸೊ ಇದನ್ನ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋ ಮುಂಚೆ ಇದೊಂದು 10 ನಿಮಿಷ ನೆನಿಬೇಕು. ಸೊ ಸಾಲ್ಟು ಹಾಕೊಂಡ್ಬಿಡೋಣ. ಇದಕ್ಕೆ ಉಪ್ಪನ್ನ ನನ್ನ ಕೈಯಲ್ಲೇ ಹಾಕ್ತೀನಿ. ಓಕೆ, ಯಾಕೆಂದ್ರೆ ಕರೆಕ್ಟಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಅರಿಶಿನ ಹಾಕಿದ್ರೆ ಒಂಥರ ಕಲರ್ ಚೆನ್ನಾಗಿ ಬರುತ್ತೆ. ಹಸಿರುಗೆ ಇರುತ್ತೆ. ಸೊ ಈಗ ಸಬ್ಬಕ್ಕಿ ಸೊಪ್ಪಲ್ಲಿ ನೀರಿನ ಅಂಶ ಅದ್ರಲ್ಲೂ ಇರುತ್ತೆ. ಸೊ ಹುಷಾರಾಗಿ ನಾವು ಸ್ವಲ್ಪ ನೀರು ಕ್ವಾಂಟಿಟಿ ಏನಿಲ್ಲ, ಇದಕ್ಕೆ ಈಗ ಮಾಡಿರೋದಕ್ಕೆ ಒಂದು 3 ಲೋಟ ನೀರು ಬೇಕಾಗುತ್ತೆ. 10 ನಿಮಿಷ ಅದು ನೆನಿಬೇಕು ಅಷ್ಟೇ. ಸೊ ಗೃಹಿಣಿ ಗೀತಾ ಅವರು ಅದು ಬಿಟ್ಟು ಬೇರೆ ಹವ್ಯಾಸಗಳೇನಾದ್ರು ಇದೆಯಾ? ಬೇಕಾದಷ್ಟೇ. ಓಕೆ, ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ ನಿಮ್ಮ ಹವ್ಯಾಸಗಳ ಬಗ್ಗೆ? ನಾವೆಲ್ಲ ನಿಮ್ ದೂರದರ್ಶನ್ಗೆನೆ ಒಂದು ದುಡಿತಾ ಮಿಡಿತಾ ಅಂತ ಪ್ರೋಗ್ರಾಮ್ ಮಾಡಿದ್ದೀವಿ. ಓ ವೆರಿ ನೈಸ್. ಅದೇನಂದ್ರೆ ಎಲ್ಲ ಕಿಚನ್ ಉಪಯೋಗಿಸೋ ಒನಕೆ, ಲೆಟ್ಟಣ್ಗೆ, ಮೊರ, ಜರಡಿ, ಕುಟ್ಟಾಣಿ ಇವನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ಕೊಂಡು, ಐ ಮೀನ್ ಬ್ಯಾಕ್ ಗ್ರೌಂಡ್ ಇದು ಮಾಡ್ಕೊಂಡು ನಾವು ಲೈವ್ ಮ್ಯೂಸಿಕ್ ಹಾಡ್ತೀವಿ. ಆಯ್ತಾ? ಆಮೇಲೆ ಏನಂದ್ರೆ ಹೇಳಿ, ಡ್ರಾಮಾ ಎಲ್ಲ ಕೊಟ್ಟಿದ್ದೀನಿ ದೂರದರ್ಶನ್ಗೆ. ನೈಸ್ ನೈಸ್. ಎಲ್ಲದಕ್ಕೂ ಸೊ ನಮ್ಮ ಬಹುಕಾಲದ ವೀಕ್ಷಕರು ನೀವು, ಮತ್ತೆ ಪಾರ್ಟ್ ಆಫ್ ಚಂದನ ಕೂಡ ಬಹಳ ಮಾಡಿದೀವಿ ನಾವು ಪ್ರೋಗ್ರಾಮ್ಸ್ ಎಲ್ಲ. ಈಗಲೂ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದೀರಾ? ಅಯ್ಯೋ ವಯಸ್ಸಾಯ್ತು, ಈಗೆಲ್ಲ ಬಿಟ್ಟಿದ್ದೀವಿ. ಗೀತಾ ಅವ್ರೆ, ಈಗ 10 ನಿಮಿಷ ನೆನೆಗೆ ಬಿಡೋಣ ಇದನ್ನ. ಹೌದು, ಇದು ನೆನೀತಾ ಇರ್ಲಿ. ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ? ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಇದು ಬೇಯಿಸಿದ್ದು ಅನ್ನ ಇದು ಅದು ಬೈಂಡಿಂಗ್ ಆಗಲ್ಲ ಅನ್ನೋ ವಿಷಯಕ್ಕೆ ಈಗ ನಾನು ಹಾಕಿದ ಯಾವ ಇಂಗ್ರೀಡಿಯೆಂಟ್ಸ್ ಹೊಂದ್ಕೊಳ್ಳಲ್ಲ ಒಂದಕ್ಕೊಂದು. ಸೊ ಅದಕ್ಕೋಸ್ಕರ ಇದನ್ನ ನಾನು ಇದರಲ್ಲಿ ಮಿಕ್ಸಿ ಮಾಡ್ಕೊಂತೀನಿ. ಅದ್ರ ಜೊತೆ ನಮ್ಗೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನಕಾಯಿ ಹಾಕೋಬಹುದು. ಮತ್ತೆ ಖಾರ ಯಾರ್ಯಾರಿಗೆ ಎಷ್ಟು ಇಷ್ಟ ಆಗುತ್ತೋ ಅದೆಲ್ಲ ಎಷ್ಟು ಬೇಕು. ಕಾಯಿ ತುರಿನೂ ಅಷ್ಟೇ, ನೀವು ಹಾಕೊಂಡಷ್ಟು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಅದು. ಸೊ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳ್ತಿದ್ರಿ ಅಲ್ವಾ ಗೀತಾ ಅವ್ರೆ, ಈಗಲೂ ಕಂಟಿನ್ಯೂ ಮಾಡ್ತಿದ್ದೀರಾ ಅದನ್ನ? ಮಾಡ್ತಿರ್ತೀರಾ. ನೀರು ಹಾಕೊಳ್ಳೋದು ಬೇಡವಾ ಇದಕ್ಕೆ? ಹಾಕೋಬಹುದು, ಹಾಕೊಂಡು ಮಾಡ್ಬೋದು. ಒಂದ್ಸಲ ಮಾಡಿದ್ಮೇಲೂ ನೀರು ಹಾಕೋಬಹುದು. ನೀರು ಹಾಕಿ ಒಂದ್ ರೌಂಡ್ ಹೀಗೆ ಮಾಡಿ. ಸಾಕಾ? ಆಯ್ತಿದು. ಸೊ ಇದನ್ನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ. ಅವಾಗ ಚೆನ್ನಾಗಿ ಬೈಂಡಿಂಗ್ ಚೆನ್ನಾಗಿ ಅನ್ನ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅದೇ ಅದೇ ಅದೇ. ಸೊ ನಾವಿಲ್ಲಿ ಅನ್ನ ಬಳಸ್ಕೊಡ್ತಿರೋದು ಬೈಂಡಿಂಗ್ ಪರ್ಪಸ್ಗೆ ಅಷ್ಟೇ. ಓಕೆ. ಸೊ ನಾವು ಕೆಲವು ಅಂದ್ರೆ ಇಡ್ಲಿ ಎಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಮನೇಲಿ ಅನ್ನ ಇದ್ರೆ ಅನ್ನ ಬಳಸ್ಕೊಳ್ತೀವಿ, ಇಲ್ಲಾಂದ್ರೆ ಸಹಜವಾಗಿ ನಾವು ಹಾಕೊಳ್ಳೋದು ಅವಲಕ್ಕಿ. ಬಟ್ ನಾವು ಯಾವತ್ತೂ ಅವಲಕ್ಕಿ ಹಾಕಿ ಮಾಡಿಲ್ಲ. ಗೊತ್ತಿಲ್ಲ. ಯಾಕೆಂದ್ರೆ ಅನ್ನನೇ ಹಾಕ್ಬೇಕು. ಅವಲಕ್ಕಿನಲ್ಲಿ ಇದ್ರಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಅಲ್ಲ ಟೇಸ್ಟ್ ಅಲ್ಲ, ಬೈಂಡ್ ಆಗಲ್ಲ. ಬರಲ್ಲ. ಯಾರ್ಯಾರಿದ್ದೀರಾ? ನಮ್ಮ ಯಜಮಾನ್ರು, ನನ್ಗೆ 2 ಗಂಡು ಮಕ್ಳು, 2 ಸೊಸೆದಿರು, 2 ಮೊಮ್ಮಕ್ಳು. ಹಸ್ಬೆಂಡ್ ಈಗಲೂ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ನನ್ನ ದೊಡ್ಡ ಮಗ ಸಣ್ಣ ಮಗ ಎಲ್ಲ ಅಲ್ಲೇ ವರ್ಕ್ ಮಾಡ್ತಾರೆ. ನನ್ನ ದೊಡ್ಡ ಮೊಮ್ಮಗ ಗುರ್ಗಾವಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ವರ್ಕ್ ಮಾಡ್ತಿದ್ದಾರೆ. ಇನ್ನೊಬ್ಬನ ಮಗ 9 ಇಯರ್ಸ್ ಅಷ್ಟೇ ನಮ್ಮ ಫ್ಯಾಮಿಲಿ. ಸೊ ಮೊಮ್ಮಗು ಮಾಡ್ಕೊಡ್ತಿದ್ದ ಮೊಮ್ಮಕ್ಳಿಗೆ ಇದನ್ನೆಲ್ಲ ರೆಸಿಪೀಸ್ ಇಷ್ಟ ಆಗುತ್ತಾ ಅವ್ರಿಗೆ? ಎಲ್ಲ ಇಷ್ಟ ಆಗುತ್ತೆ. ಕೆಲವು ಮನೆಗಳಲ್ಲಿ ಮಕ್ಕಳು ಸೊಪ್ಪು ತಿನ್ನಲ್ಲ, ನೀವು ಸಪ್ರೇಟ್ ಸೊಪ್ಪಿಂದ ಏನಾದ್ರು ಮಾಡ್ಕೊಡಿ ಇಷ್ಟಪಡಲ್ಲ ಅವ್ರಿಗೆ. ಸೊ ಅಂತ ಸಂದರ್ಭದಲ್ಲಿ ಈ ತರ ರೆಸಿಪೀಸ್ ಮಾಡಿ ಕೊಟ್ಬಿಟ್ರೆ ಇಷ್ಟ ಆಗುತ್ತೆ ಅವ್ರಿಗೆ. ಅಲ್ಲ ಇದು
ಮಿಕ್ಸ್ ಆಗೋ ಅಷ್ಟರಲ್ಲಿ ಅದ್ರಲ್ಲಿ ನೀರ್ ಹಾಕಿದ್ದೀನಿ. ಖಂಡಿತ. ಅದನ್ನ ಇಲ್ಲೊಂದ್ ಸ್ವಲ್ಪ ಆಯ್ತು, ಬಿಸಿ ಮಾಡಕ್ಕೆ ಇಡು. ಅದ್ ಸ್ವಲ್ಪ ಕುದ್ಮೇಲೆ ಇದನ್ನ ತಟ್ಟೆಗಳಿಗೆ ಹಾಕಿದ್ರೆ ಖಂಡಿತ 20 ಮಿನಿಟ್ಸ್ ಕುಕ್ ಆಗ್ಬೇಕು. ಹೌದು. ನನಗೆ ಇನ್ನೊಂದು ಥಾಟ್ ಬಂತು, ನಾವಿಲ್ಲಿ ಅವರೆಕಾಳು ಬಳಸ್ಕೊಂಡಿದೀವಲ್ವಾ, ಸೊ ಮಕ್ಕಳಿಗೆ ಅಂತ ಮಾಡಿದಾಗ ನಾವು ಕಾರ್ನ್ ಕೂಡ ಬಳಸ್ಕೊಬಹುದು. ಏನ್ ಬೇಕಾದ್ರೆ ಸಖತ್ತಾಗಿರೋದು. ಬೆಳೆಸ್ಕೊಬೋದು. ನಂದು ಹೊಸ ರೆಸಿಪಿ ಇದು. ಸಾಕಡೆ ಇಡೋಣ ಇದನ್ನ. ಆಮೇಲೆ ಏನ್ ಮಾಡಿದ್ರು ಪ್ರೀತಿಯಾಗಿ ಮಾಡ್ಬೇಕು ಕಣ್ರಿ. ನಾನು ಪ್ರಾರಂಭದಲ್ಲಿ ಅಡುಗೆ ಮಾಡ್ಬೇಕಲ್ಲ ಅಯ್ಯೋ ಅಂದ್ಬಿಟ್ರೆ ಅದ್ರ ಟೇಸ್ಟೇ ಇರಲ್ಲ. ನಾನು ಎಷ್ಟೋ ಸಲ ನೋಡಿದ್ದೀನಿ. ನಿಜ ನಿಜ. ಬಟ್ ಅದನ್ನ ಪ್ರೀತಿಯಾಗಿ ಮಾಡ್ಬೇಕಷ್ಟೇ. ಗ್ಯಾಸ್ ಆನ್ ಮಾಡಿ. ಸೊ ನೀರು ಬಿಸಿ ಆಗ್ತಾ ಇರುತ್ತೆ ಇವಾಗ. ಅದನ್ನ ಮುಚ್ಚಿಬಿಡ್ರಿ, ಬೇಗ ಬಿಸಿ ಆಗುತ್ತೆ. ಬೇಗ ಬಿಸಿ ಆಗ್ತದೆ. ಮಾಮೂಲಿ ನಾವು ಇಡ್ಲಿ ಪಾತ್ರೆ ಎಲ್ಲ ಅದರಲ್ಲೇ ತಾನೇ ಮಾಡ್ಕೊಳ್ಳೋದು. ಸೊ ಇಡ್ಲಿ ಮಾಡಕ್ಕೆಲ್ಲ ಇಡ್ಲಿ ಬಳಸ್ಕೊಳ್ಳಿ. ಪಾತ್ರೆನೇ ಇದು. ಓಕೆ. ಗೀತಾ ಅವರೇ, ನೀರು ಕುದಿಯೋದಕ್ಕೆ ಶುರು ಆಗಿದೆ. ಸೊ ಅದು ಕೂಡ 10 ನಿಮಿಷ ನೆನೆಸಿಟ್ಟಾಯ್ತು. ನಾವು ಅದು ಸ್ಟ್ಯಾಂಡ್ ಕೊಡ್ತೀರಾ? ಖಂಡಿತ. ಪ್ಲೇಟ್ ಕೊಡ್ಲಾ? ಇದು ಪ್ಲೇಟ್ ಕೊಡ್ಲಾ? ಪ್ಲೇಟು ಸ್ಟ್ಯಾಂಡ್ ಎಲ್ಲ ಬೇಕು. ಇದಕ್ಕೆ ನಾವೇನು ಜಿಡ್ಸತ್ತ ಸೌರದ್ ಬೇಕಿಲ್ಲ. ಅದೇ ನಾನು ಅದಕ್ಕೆ ಹಾಕೊಂಡೆ, ನಾವು ಇಡ್ಲಿಗೆಲ್ಲ ಎಣ್ಣೆ ಸವರ್ತೀವಲ್ವಾ, ತೆಂಗಿನಕಾಯಿ ತುರಿ ಹಾಕಿರ್ತೀವಲ್ಲ, ಅದ್ರ ಜಿಡ್ಡೆ ತುಂಬಾ ಚೆನ್ನಾಗಿ ಬಿಡುತ್ತೆ ಇದರಲ್ಲಿ. ಅಲ್ಲ, ಇದು ಈ ಕನ್ಸಿಸ್ಟೆನ್ಸಿ ಸಾಕಾ? ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ಲಿಕ್ವಿಡ್ ಇರ್ಬೇಕು. 20 ಮಿನಿಟ್ಸ್ ಕುಕ್ ಆಗ್ಬೇಕಲ್ಲ, ಇಷ್ಟು ಬೇಕಾಗುತ್ತೆ. ಇದನ್ನ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಇಟ್ಕೊಂಡು ಬೇಕಾದ್ರೆ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಕೊಡಿ, ನಾನು ಬೇಕಾಗಿರ್ತೀನಿ. ಸೇಮ್ ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಅದೇ ತರನೇ. ಹೌದು. ಸೊ ಈಗ ಇರ್ಬೇಕು. ಹೌದು ಹೌದು, ನೀರಾಗೆ ಇರ್ಬೇಕು. 5 ತಟ್ಟೆಗೆ ಹಾಕ್ತಿರೋದ್ರಿಂದ ಒಂದ್ಸಲ ಬೇಯುತ್ತೆ. ಮತ್ತೆ ಎಷ್ಟು ಜನಕ್ಕೆ ಆಗ್ಬರುತ್ತಿದ್ದು ಅಂತ? ಅಯ್ಯೋ, ಇದು ಒಂದು ಪ್ಲೇಟ್ ಅಲ್ಲಿ ನಾವು 4 ಪೀಸ್ ಮಾಡ್ಬೋದು. ಸ್ವಲ್ಪ ದಪ್ಪಕ್ಕೂ ಹಾಕಿರ್ತೀನಿ ನಾನು. ಒಂದು 4 ಜನ ಖಂಡಿತ ತಿನ್ಬೋದು ಬೆಳಗ್ಗೆ ತಿಂಡಿಗೆ. ಒಂದೊಂದು ಪ್ಲೇಟ್ ತಿಂದ್ರೆ ಸಾಕು, ಹೊಟ್ಟೆ ಫುಲ್ ಅನ್ಸುತ್ತೆ. ಮತ್ತೆ ಇವಾಗ ನಾವ್ ಇದನ್ನ ಹಾಗೆ ತಿಂತೀವ? ಅದಕ್ಕೆ ಚಟ್ನಿ ಹಾಕೊಂತೀವಿ ಅಷ್ಟೇನೆ, ಏನು ಹಾಕೊಳ್ಳಲ್ಲ. ಚಟ್ನಿ, ತುಪ್ಪ, ಬೆಣ್ಣೆ ಹಾಕೊಳ್ತೀವಿ. ಸೊ ಚಟ್ನಿಲು ಕೆಲವರು ಸ್ವೀಟ್ ಚಟ್ನಿ ಇಷ್ಟಪಡ್ತಾರೆ. ಸೊ ಖಾರದ ಐಟಮ್ ಅಲ್ವಾ, ಸೊ ಖಾರ ಚಟ್ನಿ ಇಷ್ಟಪಡಲ್ಲ. ರೆಗ್ಯುಲರ್ ತೆಂಗಿನಕಾಯಿ ಚಟ್ನಿ ರೆಗ್ಯುಲರ್ ತೆಂಗಿನಕಾಯಿ ಚಟ್ನಿ ಮಾಡ್ಬಿಟ್ಟು ತಿನ್ನ. ಸೊ ನೋಡೋಕ್ ಚೆನ್ನಾಗಿ ಅನಿಸ್ತಾ ಇದೆ ಅದು. ಸೊ ಒಂಥರ ಚೆನ್ನಾಗಿರುತ್ತೆ ಫುಡ್. ಇನ್ನೇನು ಯೋಚನೆ. ಸೊ 20 ನಿಮಿಷ ಬೆಂದ ಮೇಲೆ ತುಂಬಾ ತಿನ್ಬಿಡ. ಹೌದು, ಹೇಗೆ ಕಾಣಿಸುತ್ತೆ ನೋಡ್ಬೇಕು ಅಂತ ಅನಿಸ್ತದೆ. ತಗೊಳ್ಳೋಣ. ಇಡ್ತೀನಿ. ನೀರು ಕುದಿಬೇಕವ, ಕುದಿತಾ ಆದ್ಮೇಲೆ ಸಮಯ ಮುಚ್ಚ. ಖಂಡಿತ ಮುಚ್ಚೋಣ. ಇದು ಸುಡುದು ಹುಷಾರು. ಸೊ ಇದು ಟೈಟ್ ಆಗಿರ್ಬೇಕು. ಸೊ ಏರ್ ಒಳಗಡೆ ಇದಾಗಬಾರ್ದು. ಗ್ಯಾಸ್ ಇಷ್ಟು ಇರ್ಲಿ ಅಲ್ಲ. ಗೀತಾ ಅವರೇ, ಸಬ್ಬಕ್ಕಿ ಸೊಪ್ಪಿನ ಕಡುಬು ಬೇಯೋದಕ್ಕೆ 20 ನಿಮಿಷ ಬೇಕು ಅಂತ ಹೇಳಿದ್ರಿ. ಸೊ ಅಷ್ಟರಲ್ಲಿ ಇನ್ನೊಂದು ಯಾವ್ದಾದ್ರು ಹೆಲ್ತಿ ರೆಸಿಪಿ ಹೇಳ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಸೌಮ್ಯ ಅವರೇ, ಇದು ಕರ್ಬೂಜ ಹಣ್ಣು ಅಂತ ಕೇಳಿದ್ದೀರಾ ಅಲ್ವಾ? ಆ ಕರ್ಬೂಜ ಹಣ್ಣಲ್ಲಿ ಒಂದ್ ಪಾನಕ ಮಾಡಿ ತೋರಿಸ್ತೀನಿ. ಖಂಡಿತ. ಈ ಬೇಲ್ದಣ್ಣು ಕಾಲ ಅದು ಯಾವಾಗ್ಲೂ ಇರಲ್ಲ ಅಲ್ವಾ? ಸೊ ಬೇಲ್ದಣ್ಣು ಇಲ್ದೇ ಇದ್ದಾಗ್ಲೂ ಆ ಟೇಸ್ಟ್ ಬರ್ಬೇಕು ಅಂದ್ರೆ ಕರ್ಬೂಜ ಹಣ್ಣಲ್ಲಿ ನಾನು ಮಾಡೋ ಜ್ಯೂಸ್ ಮಾಡಿದ್ರೆ ಅದು ಪರ್ಟಿಕ್ಯುಲರ್ ಪರ್ಫೆಕ್ಟ್ ಆಗಿರುತ್ತೆ. ಖಂಡಿತ. ಶುರು ಮಾಡೋಣ ಆಗಿದ್ರೆ. ಓಕೆ, ಖಂಡಿತ. ಇದು ಕರ್ಬೂಜ ಹಣ್ಣು ಅಂತೀವಿ, ಸಿದೋಟ್ ಹಣ್ಣು ಅಂತಾನು ಅಂತೀವಿ ಇದನ್ನ. ಇದ್ರ ಜ್ಯೂಸು ತುಂಬಾ ಹೊಟ್ಟೆಗೆ ತಂಪಾಗಿರುತ್ತೆ. ಹೌದು, ಮಕ್ಳಿಗೂ ಇಷ್ಟ ಆಗುತ್ತೆ. ಇದನ್ನ ಮಾಡಿ ತೋರಿಸ್ತೀನಿ ನಾನು ಇವಾಗ. ಅರ್ಧ ಹೋಳ್ ತಗೊಂಡಿದ್ದೀರಾ? ಅರ್ಧ ಮುಕ್ಕಾಲು ಹೋಳ್ ತಗೊಂಡಿದ್ದೀನಿ. ಈ ಬೆಲ್ಲ ಇದು ನಾನು ಕರ್ಬೂಜನ್ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಜ್ಯೂಸ್ ಆದ್ಮೇಲೆ ಅದ್ರ ಮೇಲೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಅದು ನಾವು ಜ್ಯೂಸ್ ಕುಡಿದಾಗ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅದಕ್ಕೆ ಸಿಗುತ್ತೆ ಅದು ಬಾಯಲ್ಲಿ. ಹೌದು. ಅದಕ್ಕೆ ತಕ್ಕಷ್ಟು ಬೆಲ್ಲ ತಕ್ಕಷ್ಟು ಬೆಲ್ಲ ಹಾಕೊಳ್ಳೋಣ. ಸ್ವೀಟ್ ಇನ್ನೇನ್ ಗೊತ್ತಲ್ಲ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋಬಹುದು. ಹೌದು. ನಿಮ್ಮ ಮನೇಲಿ ಸ್ವೀಟ್ ತಿನ್ನೋದು ಜಾಸ್ತಿನಾ? ತಿಂತಾರೆ, ಎಲ್ಲರೂ ಸ್ವೀಟ್ ತಿಂತಾರೆ. ಹೌದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಓಕೆ. ಸೊ ನಾವು ಪಾನಕನೇ ಮಾಡ್ತಿರೋದ್ರಿಂದ ಬೆಲ್ಲ ಬೆಸ್ಟ್ ಅನ್ಸುತ್ತೆ. ಹೌದು, ಬೆಲ್ಲ. ಜ್ಯೂಸ್ ಅಂತ ಮಾಡಿದಾಗ ಸಕ್ಕರೆ ಹಾಕಿ ಹೆಲ್ತ್ಗೂ ತುಂಬಾ ಒಳ್ಳೇದಲ್ವಾ ಬೆಲ್ಲ. ಇದು ನಿಂಬೆಹಣ್ಣು. ನಿಂಬೆಹಣ್ಣು. ಸೊ ಅಂದ್ರೆ ಆ ಗ್ರೈಂಡ್ ಮಾಡಕ್ ಮೊದಲೇ ಹಾಕೊಂಡ್ಬಿಡ್ಬೇಕು. ಎಲ್ಲದು ಚೆನ್ನಾಗಿ ಬೈಂಡ್ ಆಗ್ಬೇಕಲ್ವಾ? ಅದಕ್ಕೆ ಅರ್ಧ ಹೋಳ ಹಾಕೊಂಡ್ರೆ? ಅರ್ಧ ಹೋಳ ಹಾಕೊಂಡಿದ್ದೀನಿ.
ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಅನ್ಸುತ್ತೆ, ಹೌದು, ಸ್ವಲ್ಪ ತಂಪಾಗಿ ಕೂಡ ಇರುತ್ತೆ. ತುಂಬಾ ಹೊಟ್ಟೆ ಹೌದು, ಚೆನ್ನಾಗಿ ತಂಪಾಗಿರುತ್ತೆ. ಹೌದು. ಸೊ ನೀರು ಹಾಕ್ತೀರಾ ಅದಕ್ಕೆ? ಸ್ವಲ್ಪ ನೀರ್ ಹಾಕ್ಲೇಬೇಕು, ನೀರು ಸ್ವಲ್ಪ ಹಾಕ್ಬೇಕು ಮಾತ್ರ, ಅದೇ 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 ಜಾಸ್ತಿ ಹಾಕಂಗಿಲ್ಲ. ಸೊ ನಾನು ಜ್ಯೂಸ್ ಮಾಡಿದ್ರೆ ಇದ್ರದ್ದು ಏನ್ ಮಾಡ್ತೀನಿ, ಸ್ಟಾರ್ಟಿಂಗ್ ಒಂದ್ ರೌಂಡ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್, ಆಮೇಲೆ ನೀರು ಹಾಕ್ತೀನಿ. ಹೌದು ಹೌದು. ಸೊ ಅದಕ್ಕೆ ಒಂದ್ ಸ್ವಲ್ಪ ಅಲ್ಲಿ ಸಾಲ್ಟ್ ಇದೆ, ಖಂಡಿತ ಒಂಚೂರು ಚಿಟಿಕೆ. ಯಾವುದೇ ಇದು ಜ್ಯೂಸ್ಗಳಿಗೆ ಜ್ಯೂಸ್ ಅಂತ ಪಾನಕ. ನೀವು ಸ್ವೀಟ್ ಮಾಡಿದಾಗ ಒಂಚೂರು ಉಪ್ಪು ಹಾಕ್ಬೇಕು. ಹಾಕ್ಬೇಕು. ಹೌದು, ಖಾರ ಮಾಡಿದಾಗ ಸ್ವಲ್ಪ ಸಕ್ಕರೆ. ಅದೇನಂದ್ರೆ ಅದು ಬಹಳ ಫ್ಲೇವರೇ ಚೇಂಜ್ ಆಗುತ್ತೆ, ಉಪ್ಪು ಯಾವುದೇ ಅಡಿಗೆಗಾದ್ರೂ ಅಷ್ಟೇನೆ. ನಿಜ. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ. ಖಂಡಿತ ಖಂಡಿತ. ಸೊ ಈಗ ಈ ಕ್ವಾಂಟಿಟಿ ನೀವು ಮಾಡ್ತಿದ್ದೀರಾ ಅಲ್ವಾ, ಎಷ್ಟು ಜನಕ್ಕಾಗುತ್ತೆ ಇದು ಜ್ಯೂಸ್? ಇದು ಜ್ಯೂಸು 2-3 ಜನಕ್ಕೆ ಆಗುತ್ತೆ. ಒಬ್ರೇನು ಕುಡಿಬಹುದು. ಹೌದು. ಸಾಕು. ಹಾ, ಇದನ್ನ ತಿಕ್ಕಾಗೂ ಕುಡಿಬಹುದು, ತಿನ್ನಾಗೂ ಕುಡಿಬಹುದು. ಸೊ ಅವರಿಗೆ ಯಾರಿಗೆ ಯಾವ ರೀತಿ ಯಾವ consistency ತರ ಬೇಕೋ ಹಾಗೆ. ಬೇಕಾಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಖಂಡಿತ. ಇದು ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಹೌದು. ಹಾ, ಆ ಪೀಸಸ್ ಹಾಕಿದ್ರನ್ನ ಅದೊಂಥರ ಬಾಯಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ತಿಕ್ಕಾಗೂ ಕುಡಿಬಹುದು, ಸ್ವಲ್ಪ ತಿನ್ನಾಗೂ ಕುಡಿಬಹುದು. ಅದು ಕಲರ್ ಕೂಡ ಚೆನ್ನಾಗಿ ಅನಿಸ್ತದೆ. ಕಲರ್ ಚೆನ್ನಾಗಿರುತ್ತೆ. ಸೊ ಕರ್ಬೂಜ ಹಣ್ಣಿನ ಪಾನಕ ರೆಡಿ. ಟೇಸ್ಟ್ ಮಾಡಿ ನೋಡಿ. ಸೊ ಒಂದ್ ಕೆಲಸ ಮಾಡೋಣ, ನಾ ಎರಡು ಒಟ್ಟಿಗೆ ಟೇಸ್ಟ್ ಮಾಡ್ತೀನಿ. ಸೊ ಇದು ಬೆಂದಿರುತ್ತೆ, ಚೆಕ್ ಮಾಡ್ಕೊಳ್ಳೋಣ ಅಲ್ಲ? ಖಂಡಿತ ಚೆಕ್ ಮಾಡ್ತೀನಿ. 20 ನಿಮಿಷ ಆಗಿದೆ ನೋಡಿ, ಆ 20 ನಿಮಿಷ ನಾವು ಎಷ್ಟು ಬೇಗ ಒಂದು ಜ್ಯೂಸ್ ಮಾಡ್ಕೊಂಡ್ಬಿಡೋಣ. ಇದನ್ನ ತೆಗೆದು ನೋಡೋಣ. 20 ನಿಮಿಷ ಆಗಿದೆ, ಖಂಡಿತ ಖಂಡಿತ ತೆಗೆದು ನೋಡೋಣ. ಇದು ಕುಡಿಯಿರಿ ನೋಡಿ, ಇದು ರೈಸು ಆಗಿರುತ್ತೆ ಒಳಗಡೆ. ನಾವ್ ಹಾಕಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಉಬ್ಬಿರುತ್ತೆ. ಹೌದೌದು. ಇದು ನಿಂಗೆ ತೆಗೆದ್ಮೇಲೆ ಇದೇನ್ ಗೊತ್ತಾ, ತುಂಬಾ ಹಾಟ್ ಆಗಿರುತ್ತಲ್ಲ, ಒಂದ್ 2 ನಿಮಿಷ ಹಂಗೆ ಅದು ತಣ್ಣಗೆ ಆಗ್ಬೇಕಾಗುತ್ತೆ. ಸೊ ತಕ್ಷಣ ನಾವು ಅದನ್ನ ಓಪನ್ ಮಾಡಬಾರ್ದು, ಒಂದ್ 2 ನಿಮಿಷ ಬಿಡ್ಬೇಕು ಹಾಗೆ. ಹೌದು, ಇಲ್ಲಾಂದ್ರೆ ಪುಡಿ ಪುಡಿ ಆಗದಂಗ ಪುಡಿ ಆಗ್ಬಿಡುತ್ತೆ ಅಷ್ಟೇ. ಹುಷಾರು. ಒಂದ್ ತೆಗೆದು ತೋರಿಸ್ಲಾ? ಒಂದ್ ತೆಗೆಯೋಣ. ಹೌದು. ಇನ್ನೊಂದು ತೆಗ್ದಿಟ್ಟು ಎಲ್ಲ ತೆಗ್ದಿಟ್ಬಿಡೋಣ, ಆಮೇಲೆ ಆಗ್ಲೇಬೇಕು, ಅದೆಲ್ಲದನ್ನು ಆಗ್ಲೇಬೇಕು. ಇದು ಕುಡಿ, ಇದನ್ನ ಅದ್ರಲ್ಲಿ ಹಾಕ್ಬಿಡಿ. ಈ ತರ ಫುಲ್ ರೆಡಿ ಆಗಿದೆ ಇವಾಗ. ಹೌದು, ಸಿಕ್ಕಾಪಟ್ಟೆ ಕಲರ್ಫುಲ್ ಅನಿಸ್ತದೆ ನೋಡೋದಕ್ಕೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಓಕೆ, ಇದು ಇವಾಗ ತಣ್ಣಗಾಗಿದೆ. ತಣ್ಣಗಾಗದೆ ತೆಗೆದ್ರೆ ಮಾತ್ರ ಪೀಸ್ ಬರಲ್ಲ. ಓಕೆ, ಸ್ವಲ್ಪ ಫುಲ್ ನಾವು ರೌಂಡ್ ತೆಗಿಯಕ್ಕಾಗಲ್ಲ, ಪೀಸಸ್ ಮಾಡಿ ತೆಗಿಬೇಕು. ಈ ತರ ಇದನ್ನ ತೆಗೆಯೋದೇ ಹಂಗೆ. 4 ಪೀಸ್ ಮಾಡ್ಕೊಂಡ್ವಿ ಅಲ್ಲ? ಹೌದು, ಫೈನ್. ನೋಡಿ ಇವಾಗ ಚೆನ್ನಾಗಿ ಬರುತ್ತಲ್ವಾ ಹೊರಗಡೆಗೆ. ಒಂದು ನಿಮಿಷ. ಸೊ ಇದರಲ್ಲಿ ಏನು ಜಿಡ್ಡಿಲ್ಲ. ಹೌದು, ಆಮೇಲೆ ಏನು ಇಲ್ಲ. ಸ್ಟೀಮ್ ಆಗಿರೋದು ಬೇರೆ. ಹೌದು. ಸೊ ಇದು ಯಾರು ಬೇಕಾದ್ರೂ ತಿನ್ಬೋದು. ಆವಾಗ್ಲೇ ಹೇಳಿದ್ವಲ್ಲ, ಎಲ್ಲ ಏಜ್ ಗ್ರೂಪ್ ಹೆಲ್ದಿ ಆಗಿರುವಂತ ಒಂದು ಒಳ್ಳೆ ಫುಡ್ ಅಂತ ಹೇಳಿ. ಹೌದು. ಸೊ ಅದ್ರ ಜೊತೆಗೆ ಜ್ಯೂಸ್. ಓಕೆ, ಐ ಆಮ್ ವೆರಿ ಎಕ್ಸೈಟೆಡ್. ಹೇಗಿದೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಖಂಡಿತ. ಓಕೆ ವೀಕ್ಷಕರೇ, ಇದು ನಮ್ಮ ಗೀತಾ ಅವರು ರೆಡಿ ಮಾಡಿರುವಂತ ಅಕ್ಕಿ ನುಚ್ಚಿನ ಸಬ್ಬಕ್ಕಿ ಸೊಪ್ಪಿನ ಕಡುಬು ಜೊತೆಗೆ ಕರ್ಬೂಜ ಹಣ್ಣಿನ ಪಾನಕ. ಇವೆರಡನ್ನು ನಾನು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬನ್ನಿ. ಅಕ್ಕಿ ನುಚ್ಚು ಸಬ್ಸಿಗೆ ಸೊಪ್ಪಿನ ಕಡುಬು. ಅಕ್ಕಿ ನುಚ್ಚು ಸಬ್ಸಿಗೆ ಸೊಪ್ಪಿನ ಕಡುಬು ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಣ್ಣಗೆ ಹೆಚ್ಚಿದ 2 ಈರುಳ್ಳಿ, ಅರ್ಧ ಬಟ್ಟಲು ಕಾಯಿ ತುರಿ, ಹಿದುಕಿದ ಅವರೆಕಾಳು ಅರ್ಧ ಬಟ್ಟಲು, ಜೀರಿಗೆ 2 ಚಮಚ, ಹೆಚ್ಚಿದ ಸಬ್ಸಿಗೆ ಸೊಪ್ಪು 1 ದೊಡ್ಡ ಬಟ್ಟಲು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಇಷ್ಟನ್ನು ಹಾಕಿ 3 ಲೋಟ ನೀರು ಸೇರಿಸಿ 10 ನಿಮಿಷಗಳ ಕಾಲ ನೆನೆಯಲು ಬಿಡಿ. ನಂತರ 1 ಬಟ್ಟಲು ಅನ್ನ, 4-5 ಹಸಿಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ನೆನೆಸಿದ ಅಕ್ಕಿ ತರಿ ಮಿಶ್ರಣದ ಜೊತೆ ಸೇರಿಸಿ ಚೆನ್ನಾಗಿ ಕೂಡಿಸಿ. ಒಲೆ ಮೇಲೆ ಹಬೆ ಪಾತ್ರೆಯನ್ನಿಟ್ಟು ಬಿಸಿಯಾಗಲು ಬಿಡಿ. ತಟ್ಟೆ ಇಡ್ಲಿ ಪ್ಲೆಗೆ ತಯಾರಾದ ಮಿಶ್ರಣವನ್ನು ಹಾಕಿ ಸುಮಾರು 20 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿ. ಸ್ವಲ್ಪ ತಣಿದ ನಂತರ ಕಾಯಿ ಚಟ್ನಿಯೊಂದಿಗೆ ಸ್ವಾದಿಷ್ಟಕರ ಅಕ್ಕಿ ನುಚ್ಚು ಸಬ್ಸಿಗೆ ಸೊಪ್ಪಿನ ಕಡುಬನ್ನು ಸವಿಯಲು ಕೊಡಿ. ಕರ್ಬೂಜ ಹಣ್ಣಿನ ಪಾನಕ. ಕರ್ಬೂಜ ಹಣ್ಣಿನ ಪಾನಕ ಮಾಡುವ ವಿಧಾನ: ಕರ್ಬೂಜ ಹಣ್ಣು ಅರ್ಧ ಹೋಳು,
ಅರ್ಧ ಬಟ್ಟಲು ಬೆಲ್ಲ, ಅರ್ಧ ಚಮಚ ಏಲಕ್ಕಿ ಪುಡಿ, ಅರ್ಧ ಹೋಳು ನಿಂಬೆ ರಸ, ಸ್ವಲ್ಪ ನೀರು, ಚಿಟಿಕೆ ಉಪ್ಪು ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದನ್ನು ಒಂದು ಲೋಟಕ್ಕೆ ಸುರಿದು ಮೇಲೆ ಕರ್ಬೂಜ ಹಣ್ಣಿನ ಸಣ್ಣ ಸಣ್ಣ ಹೋಳುಗಳನ್ನು ಹಾಕಿ ನಿಮಿಷಗಳಲ್ಲೇ ತಯಾರಾಗುವ ಕರ್ಬೂಜ ಹಣ್ಣಿನ ಪಾನಕವನ್ನು ಕುಡಿಯಲು ಕೊಡಿ. ಸಣ್ಣ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬಂದಿದ್ದಾಯ್ತು. ಈಗ ಇವೆರಡನ್ನು ಸವಿದು ಗೀತಾ ಅವ್ರು ಮಾಡಿರುವಂತ ಎರಡು ರೆಸಿಪೀಸು ಹೇಗಿದೆ ಅಂತ ಹೇಳುವಂತಹ ಸಮಯ. ನನ್ನಷ್ಟೇ ಎಕ್ಸೈಟ್ಮೆಂಟ್ ಗೀತಾ ಅವ್ರಿಗೂ ಕೂಡ ಇದೆ, ಯಾಕಂದ್ರೆ ಹೇಗ್ ಬಂದಿದೆ ಅಡುಗೆ ಅಂತ ತಿಳ್ಕೊಳ್ಳೋ ಕುತೂಹಲ ಅಲ್ವಾ? ಖಂಡಿತ ಟೇಸ್ಟ್ ಮಾಡ್ತೀನಿ. ಸೌಮ್ಯವರೇ ಒಂದ್ ನಿಮಿಷ, ಹಾಗೆ ತಿನ್ಬಾರ್ದು. Okay. ಇದು ಮನೇಲಿ ಕಾಸಿದ ತುಪ್ಪ, ಇದ್ರ ಜೊತೆ ತಿಂದ್ರೆ ಇನ್ನೂ ಮಜಾ ಇದೆ. ಚೆನ್ನಾಗಿ ತುಪ್ಪ ಮತ್ತೆ ತೆಂಗಿನಕಾಯಿ ಚಟ್ನಿ. ನಾವು ಮನೇಲಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ತೀವಲ್ಲ, ಬಹಳ ಚೆನ್ನಾಗಿ ತುಪ್ಪ ಕಲರ್ ಕೂಡ ಚೆನ್ನಾಗಿ ಅನಿಸ್ತಾ ಇದೆ. ಮನೇಲಿ ಕಾಯಿಸಿದೀವಿ. ಹೌದೌದು. ಸೊ ಇವಾಗ ಈ ಕಡುಬಿನ ಜೊತೆ ನಾನು ತುಪ್ಪ ಜೊತೆ ಚಟ್ನಿ ಟೇಸ್ಟ್ ಮಾಡಲ? ಖಂಡಿತ. ನೋಡ್ತಾ ಇದ್ದೆ ನೀವೇನ್ ಮಾಡ್ತೀರೋ ಅಂತ. ನಿಜ ತುಂಬಾ ಅದ್ಭುತವಾಗಿದೆ. ನೀವ್ ಹೇಳಿದ್ ಕರೆಕ್ಟ್. ತುಪ್ಪ ಹಾಕಿದ್ಮೇಲೆ ರುಚಿ ತುಂಬಾ ಚೆನ್ನಾಗಿ. ಹೌದು, ವೆರಿ ನೈಸ್. ತುಂಬಾ ಆಮೇಲೆ ನಾವೇನ್ ತಿಂದ್ರು ನಮ್ಗಲ್ಲಿ ಒಂದು ಮನ್ಸು ಖುಷಿ ಕೊಡ್ಬೇಕು, ಅದು ಹೆಲ್ದಿ ಏನೋ ಫೀಲ್ ಬರ್ಬೇಕಲ್ವಾ. ನಂಗೆ ಇದು ತಿಂದ್ಮೇಲೆ ನಂಗೆ ಅದೇ ಫೀಲ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮೇಕಿಂಗ್ ಪ್ರಾಸೆಸ್ ತುಂಬಾ ಈಸಿ ಆಗಿರೋದ್ರಿಂದ ನಮ್ಮ ವೀಕ್ಷಕರಿಗೆ ಒಂದು ಅದ್ಭುತವಾದ ರೆಸಿಪಿನ ತಿಳಿಸ್ಕೊಟ್ಟಿದ್ದೀರಾ. ವೆರಿ ನೈಸ್. ಜ್ಯೂಸ್ ಅಲ್ಲ, ಸುಮ್ಮನೆ ಹೇಳ್ತೀನಿ, ನಿಜವಾಗ್ಲೂ ಚೆನ್ನಾಗಿದೆ ಇದು. ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಈ ಸೀಸನ್ ಇದ್ದಾಗೆಲ್ಲ ನಾನು ಹೆಚ್ಚು ಕರ್ಬೂಜ ಜ್ಯೂಸೇ ಕುಡಿಯೋದು. ಇದು ಪಾನಕ ಅಲ್ವಾ? ಹೌದು, ನಂಗೆ ಗೊತ್ತಿ ತುಂಬಾ ಇಷ್ಟ. ಯಾವಾಗ್ಲೂ ಹೇಗ್ ಮಾಡ್ಕೊಟ್ರು ನಾನು ಇಷ್ಟನೇ ಪಡ್ತೀನಿ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಏಲಕ್ಕಿ ಹಾಕಿರೋದಕ್ಕೆ ಮತ್ತೆ ನಿಂಬೆ ಹುಳಿ ಹಾಕಿರೋಲ್ಲ, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಒಳ್ಳೆ ರೆಸಿಪಿ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೆ ಎರಡು ಕೂಡ ತುಂಬಾ ಹೆಲ್ದಿ ಆದಂತ ರೆಸಿಪಿ, ಅದರಲ್ಲೂ ಮಕ್ಕಳು ತುಂಬಾ ಇಷ್ಟ ಆಗುವಂತ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಸಂಚಿಕೆಗೆ ತಾವು ಬಂದು ಇಷ್ಟು ಒಳ್ಳೆ ಎರಡು ರೆಸಿಪಿನ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ತಮಗೆ ಧನ್ಯವಾದ. ಇವತ್ತಿನ ಸಂಚಿಕೆಗೆ ಬಂದಿದ್ದಕ್ಕಾಗಿ ನಮಸ್ಕಾರ. ಹೌದು ಸೌಮ್ಯ, ನಾವೆಲ್ಲ ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ, ನೀವು ಇಷ್ಟಪಟ್ರಿ. ಓಕೆ, ವೀಕ್ಷಕರು ಅದನ್ನ ಇಷ್ಟಪಟ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ತುಂಬಾ ತೃಪ್ತಿ ಆಗುತ್ತೆ. ಆಮೇಲೆ ಏನಂದ್ರೆ ಏನೇ ಅಡಿಗೆ ಮಾಡ್ರಿ ನೀವು, ಆ ಅಡಿಗೆನಲ್ಲಿ ಸ್ವಲ್ಪ ಪ್ರೀತಿಯಿಂದ ಅದನ್ನ ಒಂಥರ ಖುಷಿಯಾಗಿ ಮಾಡಿದಾಗ ನಿಜವಾಗ್ಲೂ ಟೇಸ್ಟ್ ಬರುತ್ತೆ ಕಣ್ರಿ. ಅದು ನಾನು ಮಾಡಿದ್ದೀನಿ. ಕೆಲವು ಸಲ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ, ಇದು ಮಾಡಮ್ಮ ಅಂತಾರೆ. ನಂಗೆ ಇಂಟ್ರೆಸ್ಟ್ ಇಲ್ಲ ಕಣ, ಮಾಡ್ಲೇಬೇಕು. ನಿಜವಾಗ್ಲೂ ರೀ ಅದು ಅವತ್ತ ಹಂಗಂಗೆ ಇರುತ್ತೆ, ಅಂತ ಟೇಸ್ಟಿಯಾಗಿರಲ್ಲ. ಸೊ ಪ್ರೀತಿಯಿಂದ ಕಾಳಜಿಯಿಂದ ಮಾಡ್ಬೇಕು, ಅವಾಗ ನಿಜವಾಗ್ಲೂ ಟೇಸ್ಟ್ ಇರುತ್ತೆ. ಒಳ್ಳೆ ಟಿಪ್ಸ್ ಕೊಟ್ರಿ. ಅಡಿಗೆ ತರ ಅಲ್ಲ, ಜೊತೆ ಪ್ರೀತಿ ಮತ್ತೆ ಕಾಳಜಿ ನಿಜವಾಗ್ಲೂ. ಹಾಗೆ ಮತ್ತೊಮ್ಮೆ ಧನ್ಯವಾದ ತಮಗೆ ಇವತ್ತಿನ ಸಂಚಿಕೆಗೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಸೌಮ್ಯ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರಿಗೂ ನಮಸ್ಕಾರ. ಸ್ವಲ್ಪ ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ! ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ! ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ!